ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗಾಯತ್ರಿ ದೇವಿನೇನು ಜೈಲಿಗೆ ಕಳಿಸಿದ್ಲು ಭಾರ್ಗವಿಗೆ. ಆದರೆ ಜೈಲಿಗೆ ಹೋಗ್ತಾ ಇದ್ದಂತಹ ಗಾಯತ್ರಿ ದೇವಿ ಭಾರ್ಗವಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಸಾಮಾನ್ಯದವಳಲ್ಲ, ನೀನು ನಿಜವಾಗ್ಲೂ ಕೂಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಅವರು ಏನು ಮಾಡಿದ್ರು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗಾಯತ್ರಿ ದೇವಿ ಕೊನೆಗೂ ಅನ್ಕೊಂಡಾಗೆ ಏನೂ ಕೂಡ ಮಾಡಲಿಲ್ಲ. ಗಾಯತ್ರಿ ದೇವಿ ನನ್ನ ಹಾಗೆ ಹೀಗೆ ನನ್ನನ್ನು ಯಾರು ಹಿಡಿಯೋಕ್ಕಾಗಲ್ಲ, ನನ್ನನ್ನು ಟಚ್ ಮಾಡೋಕ್ಕೂ ಆಗಲ್ಲ, ನನ್ನ ಗುರುತೇ ಬಿಟ್ಟಿಲ್ಲ ಅನ್ನೋ ರೀತಿ ಗಾಯತ್ರಿ ದೇವಿ ತುಂಬ ಜಂಬ ಕೊಚ್ಕೊಂಡಿದ್ರು. ಅದೇ ರೀತಿಯಾಗಿ ಇಷ್ಟು ವರ್ಷಗಳ ಕಾಲ ಗಂಗಾ ಯಾರು ಅನ್ನೋದೇ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಫೈನಲಿ ಭಾರ್ಗವಿ ಕಾರಣಕ್ಕೆ ಅಖಾಡಕ್ಕೆ ಇಳಿದಂತಹ ಗಂಗಾ ಇವತ್ತು ನಿಜಕ್ಕೂ ಭಾರ್ಗವಿ ಕಾರಣದಿಂದಾನೇ ಜೈಲಿಗೆ ಹೋಗ್ತಿದ್ದಾರೆ. ಭಾರ್ಗವಿನೇ ಜೈಲಿಗೆ ದಪ್ತಿದ್ದಾಳೆ. ಫೈನಲಿ ಗಾಯತ್ರಿ ದೇವಿ ಭಾರ್ಗವಿಯ ಒಂದು ಹಿಡಿತಕ್ಕೆ ಸಿಕ್ಕೇ ಬಿಟ್ರು ಅಂತ ಹೇಳ್ಬೋದು. ಫೈನಲಿ ತನ್ನ ಮಾವನ ಮೇಲೆ ಆಪಾದನೆ ಹಾಕಿದಂತಹ ಗಾಯತ್ರಿ ದೇವಿಯನ್ನ ಕೋರ್ಟ್ಗೆ ಎಡತಂದಂತಹ ಭಾರ್ಗವಿ ಕೊನೆಗೂ GP ಪಾಟೀಲ್ ನಿರಪರಾಧಿ, ಗಾಯತ್ರಿ ದೇವಿನೇ ತಪ್ಪು ಮಾಡಿರ್ತಕ್ಕಂಥದ್ದು, ಗಾಯತ್ರಿ ದೇವಿನೇ ಗಂಗಾ ಅಂತ ಹೇಳಿ ಸಾಬೀತುಪಡಿಸೋದ್ರಲ್ಲಿ ನಿಜಕ್ಕೂ ಕೂಡ ಯಶಸ್ವಿ ಆಗ್ತಾಳೆ. ಕೇಸನ್ನು ಗೆಲ್ತಾಳೆ. ಕೇಸನ್ನು ಗೆದ್ದಿದ್ದು ನಿಜಕ್ಕೂ ಕೂಡ ಅಷ್ಟು ಮುಖ್ಯವಾಗಿತ್ತಾ? ಹೌದು, ಖಂಡಿತ ಮುಖ್ಯವಾಗಿತ್ತು. ತಂದೆಯ ಸ್ಥಾನದಲ್ಲಿ ಇರ್ತಕ್ಕಂಥ GP ಪಾಟೀಲ್ನ ಕಾಪಾಡಬೇಕಾಗಿತ್ತು. ತಂದೆಯ ಸಾವಿಗೆ ಕಾರಣ ಆಗಿದ್ದಂತಹ ಗಾಯತ್ರಿ ದೇವಿಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು. ಎಷ್ಟು ಮಕ್ಕಳ ಬದುಕಲ್ಲಿ ಆಟ ಆಡಿದಂಥ ಆ ಒಂದು ದುಷ್ಟಿ ಗಾಯತ್ರಿ ದೇವಿಗೆ ನಿಜಕ್ಕೂ ಕೂಡ ಶಿಕ್ಷೆ ಆಗಬೇಕು ಅಂತ ಹೇಳಿ ಕಾಳಿಯಾಗಿದ್ದಂತಹ ಭಾರ್ಗವಿ ಇವತ್ತು ಭಾರ್ಗವಿಯಾಗಿ ಕೂಡ ಕೋರ್ಟ್ಗೆ ಬಂದು ಗೆದ್ದಿದ್ದಾರೆ. ಅಂದು ಕಾಳಿ ಅವತಾರವನ್ನ ತಾಳಿ ಗಾಯತ್ರಿ ದೇವಿಯಿಂದ ಮಕ್ಕಳನ್ನ ರಕ್ಷಣೆ ಮಾಡ್ತಿದ್ದಂತಹ ಕಾಳಿ ಇವತ್ತು ಭಾರ್ಗವಿ ಅಲ್ಲಲ್ಲಿಯಾಗಿ ಇತ್ತುಕೊಂಡು ಕೋರ್ಟ್ಗೆ ಎಂಟ್ರಿ ಕೊಟ್ಟು ಗಾಯತ್ರಿ ದೇವಿಯನ್ನ ಮಟ್ಟ ಹಾಕಿದಾಳ. ಇವತ್ತು ಗಾಯತ್ರಿ ದೇವಿಯನ್ನ ಮಟ್ಟ ಹಾಕೋದಕ್ಕೆ ಒಂದು ರೀತಿಯಲ್ಲಿ ಕಾರಣವಾಗಿದ್ದು ರವೀಂದ್ರ ಭಟ್ಕಳ್ ಅಂತ ಹೇಳಬಹುದು. ರವೀಂದ್ರ ಭಟ್ಕಳ ಇನ್ನೂ ಕೂಡ ಜೀವಂತವಾಗಿದ್ರು ಅಂತ ಹೇಳಿದ್ರು ಕೂಡ ಅಚ್ಚರಿ ಇಲ್ಲ. ಯಾಕಂದ್ರೆ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಕಲೆ ಹಾಕಿದ್ದಂತ ಒಂದಷ್ಟು ಸಾಕ್ಷಿಗಳು ಇಲ್ಲದೆ ಇದ್ದಿದ್ರೆ ಖಂಡಿತವಾಗ್ಲೂ ಇವತ್ತು ಭಾರ್ಗವಿ ಈ ಒಂದು ಕೇಸನ್ನ ಗೆಲ್ಲಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಒಂದು ಸಾಕ್ಷಿಗಳೇ ಇಲ್ಲಿ ಮೂಲವಾಗಿದ್ವು. ಅದನ್ನ ನೋಡಿ ಮತ್ತಷ್ಟು ಸಾಕ್ಷಿಗಳನ್ನ ಭಾರ್ಗವಿ ಮತ್ತೆ ಅರ್ಜುನ್ ಕಲೆ ಹಾಕ್ತಾರೆ. ಆರ್ ಕೆ ಲಾಯರ್ ಮುಂದೆ ಒಬ್ಬ ಜೂನಿಯರ್ ಲಾಯರ್ ಭಾರ್ಗವಿ ಇವತ್ತು ಕಡಕಿಡಿದು ಹೋರಾಟ ಮಾಡಿ ನಿಜಕ್ಕೂ ಕೂಡ ಜಯವನ್ನ ಬಾರಿಸ್ತಾಳೆ, ಜಯವನ್ನ ಪಡ್ಕೋತಾಳೆ, ಜಯ ಬೇರಿಯನ್ನ ಬಾರಿಸ್ತಾಳೆ. ಕೆ ಮೊದಲನೇ ದಿನನೇ ಭಾರ್ಗವಿಯ ಒಂದು ವಾದಕ್ಕೆ ಫಿದಾ ಆಗಿದ್ರು. ಇವತ್ತು ಅವರು ಗಾಯತ್ರಿ ದೇವಿ ಪರವಾಗಿ ನಿಜಕ್ಕೂ ಒಂದು ಪ್ರಾಮಾಣಿಕವಾಗಿ ವಾದ ಮಾಡಿದ್ರು ಕೂಡ ಮನಸ್ಸಲ್ಲಿ ಖಂಡಿತ ಭಾರ್ಗವಿಯ ವಾದಕ್ಕೆ ಅವರು ಫಿದಾ ಆಗಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವತ್ತೇ ಹೇಳಿದ್ರು, ನಾನು ಅವಳು ವಾದವನ್ನ ಕೇಳ್ತಾ ಇದ್ರೆ ಅವಳು ಮಾತನ್ನ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಂತ. ಅಂಥದ್ರಲ್ಲಿ ಇವತ್ತು ಮಾಡಿದಂಥ ವಾದ ಅಂತೂ ಮಸ್ತ್ ಆಗಿತ್ತು. ಗಾಯತ್ರಿ ದೇವಿ ಒಂದು ಕ್ಷಣ ಕೂಡ ಉಸಿರಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಭಾರ್ಗವಿ. ಆಕೆ ತುಂಬ ಚೆನ್ನಾಗಿ ಗೊತ್ತಿತ್ತು ಗಾಯತ್ರಿ ದೇವಿಯ ಪರ ಇರ್ತಕ್ಕಂಥದ್ದು ಆರ್ ಕೆ ಒಬ್ಬ ಚಾಣಾಕ್ಷ ಲಾಯರ್. ಆ ಲಾಯರ್ ಮುಂದೆ ನಾನು ಏನೇ ತಗೊಂಡು ಬಂದು ಸಾಕ್ಷಿ ಇಟ್ಟರು ಕೂಡ ಅದು ಉಲ್ಟಾ ಆಗಿ ಮಾವನ ಕಡೆ JP ಕಡೆನೇ ತಿರುಗುತ್ತೆ ಅಂತ. ಹಾಗಾಗಿ ಅವಳು ಮೊದಲಲ್ಲಿ ಸಾಕ್ಷಿಯನ್ನ ಪ್ರೆಸೆಂಟೇ ಮಾಡಲಿಲ್ಲ. ಆಕೆ ಗಾಯತ್ರಿ ದೇವಿಯಿಂದಾನೇ ಅವಳೇ ಗಂಗಾ ಅಂತ ಹೇಳಿ ಒಪ್ಕೊಳ್ಳೋ ಹಾಗೆ ಮಾಡ್ತಾರೆ. ಫೈನಲಿ ತಾನೇ ಗಂಗಾ ಅನ್ನೋದನ್ನ ಗಾಯತ್ರಿ ದೇವಿ ಕೋರ್ಟ್ ಮುಂದೆ ಒಪ್ಕೊಬಿಡ್ತಾರೆ. ಒಪ್ಕೋತಿದ್ದಾಗೆ ಜಡ್ಜಿಗೆ ಗೊತ್ತಾಗೋಗ್ಬಿಡುತ್ತೆ. ಜೊತೆಗೆ ಅಲ್ಲಿ ಗಾಯತ್ರಿ ದೇವಿಯ ಮಗು ವಿಷಯದಲ್ಲಿ ಒಂದಷ್ಟು ನಡವಳಿಕೆಯನ್ನ ಕೂಡ ತೋರಿಸಿರ್ತಾರೆ. ಅದನ್ನ ನೋಡಿದ್ದೆ ಜಡ್ಜ್ಗೆ ಗೊತ್ತಾಗತ್ತೆ ಈಕೆ ಗಂಗಾನೇ, ಈಕೆ ಅಂತೂ ಖಂಡಿತ ನೋಡುವಷ್ಟು ಸುಲಭ ಅಲ್ಲ, ಬಲು ಖತರ್ನಾಕಿದ್ದಾರೆ ಅಂತ ಹೇಳಿ. ಹಾಗಾಗಿನೇ ಅಲ್ಲಿ ಗಾಯತ್ರಿ ದೇವಿ ನಾನು ಏನೋ ಹೇಳಿದೆ, ನಾನು ಗಂಗಾ ಅಲ್ಲ ಅಂತ ಹೇಳೋಕೆ ಹೋದ್ರು ಬೇಡ ಅಮ್ಮ ನೀನು ಮಾತಾಡೋದು ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನೀನೇನು ಅಂತ ಹೇಳ್ತಾರೆ. ಹೊರಗಡೆ ಚರಣ್ ಅನ್ಕೋತಿದ್ದಾರೆ, ನನ್ನಮ್ಮ ದೇವತೆ, ನನ್ನಪ್ಪ ಗಂಗಾ, ಖಂಡಿತವಾಗ್ಲೂ ಅವ್ರಿಗೆ ಇವತ್ತು ಶಿಕ್ಷೆ ಆಗತ್ತೆ ಅಂತ. ಖಂಡಿತವಾಗ್ಲೂ ಅದು ಉಲ್ಟಾ ಹೊಡೆದಿದೆ ಅನ್ನೋ ಒಂದು ಸುಳಿವು ಕೂಡ ಚರಣ್ಗಿರುವುದಿಲ್ಲ. ಇಲ್ಲಿ ಗಾಯತ್ರಿ ದೇವಿಗೆ ಮರಣದಂಡನೆ ಆಗಿ ಶಕ್ತಿ ಪ್ರಸಾದ್ ಸಾತಿದೆ ಅಂತ ಅವ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗತ್ತೆ.
ಫೈನಲಿ ಗಾಯತ್ರಿ ದೇವಿ ಹುಚ್ಚಿ ಆಗ್ತಾರೆ. ನಾನು ಆಚೆ ಬರ್ತೀನಿ, ನಿಮ್ಮನ್ನು ನೋಡ್ಕೋತೀನಿ ಅಂತಾನೆ ಹೊರಗಡೆ ಬರ್ತಾರೆ. ಮುಖ ಮುಚ್ಕೊಂಡು ಬರ್ತಿರ್ತಾರೆ. ಬಟ್ ಮಗನ ಯಾವಾಗ ನೋಡ್ತಾರೋ ಆಗ ಮಗನ ಹತ್ರ ಬಂದು ಚರಣ್ಣ ನನ್ನನ್ನು ಜೈಲಿಂದ ಬಿಡಿಸು ಚರಣ್ ಅಂತ ಅಂಗಲಾಚ್ ಕೇಳ್ಕೋತಾರೆ. ಅಲ್ಲಿವರೆಗೂ ನನ್ನ ಅಪ್ಪನೇ ಗಂಗಾ ಅಂತ ಅಂದ್ಕೊಂಡಿದ್ರು ಚರಣ್ಣ. ಇತ್ತೀಚೆಗೆ ಚರಣ್ ನಡವಳಿಕೆ ಕೂಡ ತುಂಬ ಬದಲಾಗಿತ್ತು. ಗಾಯತ್ರಿ ದೇವಿ ಜೊತೆ ಸೇರಿಕೊಂಡು ನಿಜಕ್ಕೂ ಒಬ್ಬ ದುಷ್ಟನಾಗಿ ನಡ್ಕೋತಾ ಇದ್ರು. ಬಟ್ ಅವರಲ್ಲಿ ಇದ್ದಂಥ ನಿಷ್ಠೆ ಇವತ್ತು ಅಮ್ಮ ಅಂತ ನೋಡಿದ ಮೇಲೂ ಕೂಡ ಖಂಡಿತವಾಗ್ಲೂ ಅಮ್ಮ ಅನ್ನೋ ಕಾರಣಕ್ಕೆ ಬದಲಾಗಲಿಲ್ಲ. ಯಾವಾಗ ಗಾಯತ್ರಿ ದೇವಿ ಗಂಗಾ ಅನ್ನೋ ವಿಷಯ ಖಾತ್ರಿ ಆಗೋಯ್ತು, ಅಮ್ಮನನ್ನು ಕೂಡ ನಿಜಕ್ಕೂ ಕೂಡ ಬೈದು ಬಿಡ್ತಾರೆ. ನೀನೊಂದು ತಾಯಿನ, ಒಬ್ಬ ತಾಯಿಯಾಗಿ ಕರುಣೆ ಮಮತೆ ಇರಬೇಕು, ಆದರೆ ನೀನು ಏನಿದು ಇನ್ನೊಬ್ಬ ಮಕ್ಕಳು ಬದುಕಲ್ಲಿ ಎಷ್ಟೆಲ್ಲ ಆಟ ಆಡಿದ್ಯಾ, ನಿನ್ನನ್ನು ಅಪ್ಪ ಯಾಕೆ ಒಪ್ಕೋತಾ ಇಲ್ಲ ಅಂತ ನಂಗೆ ಅನ್ನಿಸ್ತಿತ್ತು. ಬಟ್ ಇವತ್ತು ಗೊತ್ತಾಗಿದೆ ನಿನ್ನಂಥವಳನ್ನ ನಾನೇ ಒಪ್ಕೋತಿಲ್ಲ ಮಗ ಅಮ್ಮ ಅಂತ. ನನ್ನಪ್ಪ ಹೇಗೆ ನಿನ್ನನ್ನು ಹೆಂಡತಿ ಅಂತ ಸ್ವೀಕರಿಸ್ತಾರೆ. ಹೆಂಡತಿ ಎತ್ಕೊಂಡು ಅಪ್ಪನಿಗೆ ಯಾವುದೇ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿಲ್ಲ, ಅಪ್ಪನೇ ಜೈಲಿಗೆ ಕಳ್ಸೋಕೆ ಹೋದೆ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ, ಮಗನನ್ನು ಬಳಸ್ಕೊಂಡೆ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ. ನಿನ್ನ ಸ್ವಾರ್ಥಕ್ಕೋಸ್ಕರ ಅಪ್ಪ ಮತ್ತು ನನ್ನನ್ನು ನನ್ನ ಚಿಕ್ಕ ಮಗು ಆಗಿದ್ದಾಗಲೇ ಗಂಡ ಮಗನನ್ನು ಬಿಟ್ಟು ಹೋದ ಪಾಪಿ ನೀನು. ನಿನ್ನಂಥವಳನ್ನ ನಂಬ್ಕೊಂಡು ಇವತ್ತು ಇಷ್ಟು ದಿನ ನಿನ್ನ ಜೊತೆ ಇದ್ಕೊಂಡು ಅಪ್ಪನಿಗೆ ಚೀಮಾರಿ ಹಾಕ್ತೆ. ನಾನು ಎಂಥ ಪಾಪಿ ಅಂತ ಹೇಳಿ ನಿಜಕ್ಕೂ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾರೆ. ಅಲ್ಲೂ ಕೂಡ ಗಾಯತ್ರಿ ದೇವಿ ನಾನು ತಪ್ಪು ಮಾಡಿಲ್ಲ, ನಿನ್ನಪ್ಪನೇ ನನ್ನ ಸುಳ್ಳು ಹೇಳಿ ಜೈಲಿಗೆ ಕಳಿಸ್ತಿರೋದು, ನಾನು ಗಂಗಾ ಅಲ್ಲ ಅಂತ ಹೇಳ್ತಾರೆ. ಮಗ ಚರಣ್ ಒಪ್ಪೋದಿಲ್ಲ. ಈ ಕಡೆ ಬೃಂದ ಬೆಟ್ಟದಷ್ಟು ಕನಸು ಕಂಡುಬಿಟ್ಟಿರ್ತಾಳೆ. ಇವ್ರು ನನ್ನ ಅತ್ತೆ ನನಗೆ ಆ ಮನೆ ಕೊಡ್ತಾರೆ, ನಾನು ಫಾರಿನ್ಗೆ ಹೋಗ್ತೀನಿ, ನಾನು ಚರಣ್ ಚೆನ್ನಾಗಿರ್ತೀವಿ ಅಂತ. ಬಟ್ ಎಲ್ಲ ಕೂಡ ಉಲ್ಟಾ ಹೊಡೀತು. ಇಷ್ಟು ದಿನ ಗಾಯತ್ರಿ ದೇವಿ ಪರವಾಗಿದ್ಲು ಬೃಂದ, ಬಟ್ ಇವತ್ತು ಗಾಯತ್ರಿ ಬಂದು ಬೇಡ್ಕೊಂಡ್ರು ಕೂಡ ಗಾಯತ್ರಿ ದೇವಿ ಪರವಾಗಿ ಬೃಂದ ನಿಲ್ಲುವುದಿಲ್ಲ. ಅತ್ತ ಕಡೆ ಜನಗಳೆಲ್ಲ ಸೇರಿಕೊಂಡು ಗಾಯತ್ರಿ ದೇವಿ ಮುಖಕ್ಕೆ ಮಸಿ ಬಳಿತಾರೆ. ಮಸಿ ಬಳಸ್ಕೊಂಡಂತ ಗಾಯತ್ರಿ ದೇವಿ ರೊಚ್ಚಿಗೆ ಹೇಳ್ತಾರೆ. ಹೊರಗಡೆ JP ಪಾಟೀಲ್ ಅರ್ಜುನ್ ಜೊತೆ ಭಾರ್ಗವಿ ಹೊರಗಡೆ ಬಂದಿದ್ದೆ, ಗಾಯತ್ರಿ ದೇವಿ ನಿನ್ನನ್ನು ಬಿಡೋದಿಲ್ವೇ, ನಿನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು, ಖಂಡಿತ ನಿನ್ನ ಕತೆ ಏನು ಮಾಡ್ತೀನಿ ನೋಡು, ನಿನ್ನನ್ನು ಮುಗಿಸೇ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಗಾಯತ್ರಿ ದೇವಿ ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಭಾರ್ಗವಿಯನ್ನು ಮುಗಿಸೋದು 2 ನಿಮಿಷದ ಕೆಲಸ ಅಂತ ಹೇಳ್ಬೋದು. ಯಾವುದಕ್ಕೂ ಕೂಡ ಹೆದರೋದಿಲ್ಲ, ಬಗ್ಗೋದಿಲ್ಲ ಭಾರ್ಗವಿ. ಈ ಬಾರಿ ಕೂಡ ಇಲ್ಲಿ ಗಾಯತ್ರಿ ದೇವಿ ವಿರುದ್ಧ ಸಿಡಿದಂತಹ ಭಾರ್ಗವಿ ಕೋರ್ಟಲ್ಲೇ ಹೇಳಿದ್ರು, ಇದು ಕೋರ್ಟ್ ಆಗದೆ ಇದ್ದಿದ್ರೆ ನಿನ್ನನ್ನು ಇಲ್ಲೇ ಮಟ್ಟ ಹಾಕ್ತಿದ್ದೆ ಅಂತ. ಇವತ್ತು ಕೋರ್ಟ್ ಹೊರಗಡೆ ನಿಂತ್ಕೊಂಡು ಗಾಯತ್ರಿ ದೇವಿ ಕೆನ್ನೆಗೆ ರಪ್ಪ ರಪ್ಪ ಅಂತ ಬಾರಿಸೋದ್ರ ಮುಖಾಂತರ ತನ್ನ ತಂದೆ ಸಾವಿನ ಕೋಪವನ್ನು, ತನ್ನ ಮಾವನ್ನ ಜೈಲಿಗೆ ತಂದಿದ್ದಕ್ಕೆ ಕೋಪ ಇದ್ದಂಥ ಕೋಪವನ್ನು ಎಲ್ಲವನ್ನ ಕೂಡ ನೀಗಿಸ್ಕೊಂಡಿದ್ದಾಳೆ. ಇಲ್ಲಿ ಗಾಯತ್ರಿ ದೇವಿ ಕೆನ್ನೆಗೆ ರಪ್ಪ ಅಂತ ಬಾರಿಸೋದ್ರ ಮುಖಾಂತರ ಇದು ನನ್ನ ತಂದೆಯನ್ನು ಸಾಯಿಸಿದ್ದಕ್ಕೆ ಅಂತ ಹೇಳಿ ಒಂದೇ ತನ್ನ ಮತ್ತೊಂದು ಕೆನ್ನೆಗೆ ನನ್ನ ಮಾವನನ್ನು ಕೋರ್ಟ್ಗೆ ಎಳತಂದಿದ್ದಕ್ಕೆ ಅಂತ ಹೇಳಿ ಇಲ್ಲಿ ಕಪಾಳ ಮೋಕ್ಷವನ್ನ ಮಾಡ್ತಾರೆ. ಇಲ್ಲಿ ಗಾಯತ್ರಿ ದೇವಿ ಅಂತೂ ಸಿಡಿದೆ ಹೇಳ್ತಿದ್ದಾರೆ, ಖಂಡಿತ ನಿನ್ನನ್ನು ಬಿಡುವುದಿಲ್ವೇ ಅಂತಾನೆ ಹೇಳ್ತಿದ್ದಾರೆ. ಹಾಗಿದ್ರೆ ಗಾಯತ್ರಿ ದೇವಿ ತನ್ನ ಇನ್ಫ್ಲೂಯೆನ್ಸನ್ನು ಬಳಸ್ಕೊಂಡು ಜೈಲಲ್ಲಿ ಇತ್ಕೊಂಡೇ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಜೊತೆಗೆ ಇಲ್ಲಿ ಬೃಂದ ಗಾಯತ್ರಿ ದೇವಿ ಪರ ಇದ್ಲು ಅನ್ನೋದು ಭಾರ್ಗವಿಗೆ ಗೊತ್ತಿತ್ತು. ಹಾಗಾಗಿ ಮನೆಗೆ ಬರ್ತಿದ್ದಾಗನೇ ಇಲ್ಲಿ ಗಂಗಾ ಪರವಾಗಿ ನಿಂತಿದ್ದಂತಹ ಬೃಂದಾಗೆ ಮನೆಯಿಂದ ಗೇಟ್ ಪಾಸ್ ಸಿಗುತ್ತಾ, ಏನಾಗತ್ತೆ, ಯಾವ ರೀತಿಯಲ್ಲಿ ಕತೆ ಮುಂದುವರಿಯುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.